ನಾನು ಈ ಕಾಲೇಜಿಗೆ ನನ್ನ 2 ಮಕ್ಕಳನ್ನು ಕೊಟ್ಟಿದ್ದೇನೆ. ಇಬ್ಬರನ್ನು ಸಹ 14 ವರ್ಷ ಇಲ್ಲಿ ಕಲಿಸಿದ್ದೇನೆ. ಎಲ್ಲೂ ಬೇರೆ ಏನು ಮಾಡಲಿಲ್ಲ. ನಾನು ಈಗ ಇನ್ನೇನೂ ರಿಕ್ವೆಸ್ಟ್ ಮಾಡಿದ್ದೇನೆ. ಈಗನೇ ಹೇಳ್ಬೇಕಂದ್ರೆ ನನ್ನ ಮಕ್ಕಳನ್ನು ಅವರು ಎಲ್ಲಿವರೆಗೆ ಕಲಿತಾರೆ ಇಲ್ಲೇ ಕಲಿಬೇಕಂತ ಇತ್ತು. ಆದರೆ ಅಧ್ಯಕ್ಷರು ಅದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಯಾಕಂದರೆ KMES ಕೇವಲ ಪದವಿ ಪೂರ್ವ ಕಾಲೇಜುವರೆಗೆ ಮಾತ್ರ ನಿಲ್ಲಬೇಕಂತ ಒಂದು ಆಸೆ ನನ್ನಲ್ಲಿಲ್ಲ. ಯಾಕಂತ ಹೇಳಿದರೆ ನಾನೊಬ್ಬ ಪತ್ರಕರ್ತ. ನಾನು ಪ್ರತಿ ಬಾರಿ ನೋಡ್ತೇನೆ. ಪ್ರತಿ ಬಾರಿ ರಿಸಲ್ಟ್ ಬರುವಾಗ ಸಹ, ನಾನು ಒಂದು ರಿಸಲ್ಟ್ ಹಾಕುವಾಗ ಸಹ, ಒಂದು ರಿಸಲ್ಟ್ನ ಬಗ್ಗೆ ಬರೆಯುವಾಗ ಸಹ ನಾನು ಫಸ್ಟ್ ನೋಡುವಂಥದ್ದು ಒಂದು KMES. ಯಾಕಂದರೆ ನನ್ನ ಮಕ್ಕಳು ಕಲಿತಾ ಇದ್ದಾರೆ. ಮತ್ತೊಂದು ನಾನು ನೋಡುವಂಥದ್ದು ತುಂಬ ಹಿಂದುಳಿದಂಥ ತುಂಬ ಇರುವಂಥ ಸರ್ಕಾರಿ ಶಾಲೆ, ಬೋರ್ಡ್ ಸ್ಕೂಲ್. ಯಾಕಂದ್ರೆ ನಾನು ಅಲ್ಲಿ ಕಲ್ತದ್ದು. ಈ 2 ಕಡೆಯಲ್ಲಿ ಎಲ್ಲಿ ರ್ಯಾಂಕ್ ಉಂಟು ಅಂತ ಫಸ್ಟ್ ನಾನು ನೋಡೋದು. ಯಾಕಂತ ಹೇಳಿದರೆ ನಾನು ಕಲಿತ ಶಾಲೆಯಲ್ಲಿ ನನಗೆ ರ್ಯಾಂಕ್ ಬಂದು ಸಂತೋಷ. ನನ್ನ ಮಕ್ಕಳು ಕಲಿತ ಶಾಲೆಯಲ್ಲಿ ಮಕ್ಕಳು ಯಾರಿಗೇ ಆಗಲಿ, ನನ್ನ ಮಕ್ಕಳಿಗೆ ಅಂತಲ್ಲ, ಯಾವುದೇ ಮಕ್ಕಳು ಕಲೀಲಿ ಅವರಿಗೆ ಸಂತೋಷ ಪಡುವಂಥದ್ದು ನನ್ನ ಸಂತೋಷ ಅಂತ ಹೇಳ್ತಾ ಇದ್ದೇನೆ. ನಾನು 14 ವರ್ಷದಲ್ಲಿ ನನಗೆ ನನ್ನ ಮಕ್ಕಳಿಗೆ ಸಂಸ್ಕಾರ, ಪ್ರೀತಿ, ವಿಶ್ವಾಸ ಹೇಗೆ ಇರಬೇಕು, ಸಮಾಜದಲ್ಲಿ ಹೇಗೆ ಬದುಕಬೇಕಂತ ಕಲಿಸಿಕೊಟ್ಟದ್ದು ಈ ವಿದ್ಯಾಸಂಸ್ಥೆ. ಯಾಕಂದರೆ ನಾನು ಮೊದಲು ನನ್ನ ಮಗಳನ್ನು ಇಲ್ಲಿ ಪ್ರಾರಂಭದಲ್ಲಿ ಸೇರಿಸಲಿಕ್ಕೆ ಬರುವಾಗ ನಾನು ಫಸ್ಟಿಗೆ ಬಂದು ಕೇಳಿದ್ದು, ನನ್ನ ಮಗಳಿಗೆ 3 ವರ್ಷ ಆಗಲಿಲ್ಲ ಮೇಡಮ್. ಜ್ಯೋತಿ ಪದ್ಮನಾಭ ಬಂಡಿ ಅವ್ರ ಹತ್ರ ಬಂದು ಹೇಳಿದೆ, ಯಾಕೆ ಸರ್ ಟೆನ್ಷನ್ ಮಾಡ್ತೀರಾ? ಅಲ್ಲ ಮೇಡಮ್, SLC ಆಗುವಾಗ 15 ವರ್ಷ ಆಗಲಿಲ್ಲ, ಎಕ್ಸಾಮ್ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ದು, ನೀವು ಕರ್ಕೊಂಬನ್ನಿ, ಇಲ್ಲಿ ಕರ್ಕೊಂಬನ್ನಿ, ಅವ್ರ ಎಕ್ಸಾಮ್ ತನ್ನಷ್ಟು ಕೂತ್ಕೊಳ್ತಾರೆ, ನೀವು ತಲೆಬಿಸಿ ಮಾಡಬೇಡಿ ಅಂತೇಳಿ. ಅವತ್ತು ನಾನು 3 ವರ್ಷ ಕಂಪ್ಲೀಟ್ ಆಗ ನನ್ನ ಮಗಳನ್ನು ಕರ್ಕೊಂಬಂದೆ, ಇಲ್ಲಿ ಸೇರಿಸಿದೆ. 15 ವರ್ಷ ಏನೋ ಗೊತ್ತಿಲ್ಲ, ಅವ್ರಿಗೆ 15 ವರ್ಷ ಕಂಪ್ಲೀಟ್ ಆಗಲಿಲ್ಲ. ಏಪ್ರಿಲಲ್ಲಿ ಅವರಿಗೆ 15 ವರ್ಷ ಕಂಪ್ಲೀಟ್ ಆಗೋದು. ಆದರೆ ಅವ್ರು ಮಾರ್ಚಿಂದ ಎಕ್ಸಾಮ್ ಬರೆದಳು, SLC ಎಕ್ಸಾಮ್ ಬರೆದು ಇಲ್ಲಿ ಪಾಸ್ ಮಾಡಿಸಿದ್ರು. ಸೆಕೆಂಡ್ PUC ಆಗುವಾಗ ಕೊರೋನಾ ಬಂತು. ಆ ಕೊರೋನಾದ ಸಂದರ್ಭದಲ್ಲಿ ಸಮೇತ ಇಲ್ಲಿ ಕಾಲೇಜಿಲ್ಲದ ಮಕ್ಕಳು ಒಳ್ಳೆಯ ಮಾರ್ಕ್ಗಳನ್ನು ತೆಗೆದ್ರು. ಅವತ್ತು ಕಲಿತ ಮಕ್ಕಳು ನಾನು ಹೇಳುವುದಂತೇಳಿ, ನಿಮಗೆ ಇರುವಂಥ 20 ಮಾರ್ಕ್ ನಿಮಗೆ ಅವತ್ತು ಸಿಕ್ಕಲಿಲ್ಲ. ನೀವು ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದು ಅದು ಡಿಸ್ಟಿಂಕ್ಷನ್ನೇ ಅವತ್ತಿನ ಇದರಲ್ಲಿ. ಇವತ್ತು ನಮಗೆ ಸಂತೋಷ ಆದದ್ದು ಯಾಕೆ ಅಂತ ಹೇಳಿದ್ರೆ, ನಮ್ಮ ಮಕ್ಕಳನ್ನು ನಾವು ಇಲ್ಲಿ ಸನ್ಮಾನ ಮಾಡಿದ್ರಂತ ಅಲ್ಲ, ಅದರೊಟ್ಟಿಗೆ ಕೊಟ್ಟ ಗೌರವ ನಮಗೆ. ನಾವಿನ್ನು ಬಂದು ಇಲ್ಲಿ ನಿಂತಿದ್ದೇವೆ ಅಂದರೆ ನಿಜವಾಗಿ ನಮ್ಮ ಮಕ್ಕಳು ಕೊಟ್ಟಂಥ ಗೌರವ ಆಗಿದೆ. ಯಾಕಂತ ಹೇಳಿದರೆ ನಾವು ಯಾವತ್ತೂ ಬಯಸೋದು, ನೀವೇನು ನಮ್ಮನ್ನು ವಿವರಿಸಬೇಡಿ. ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಕೇವಲ ಕಮಲಾಕ್ಷ ಕಾಮತ್ ಇವತ್ತು ಹೇಳಿದ್ರು ಏನು, ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಖಂಡಿತವಾಗಿ ನೀವು ಜೀವನದಲ್ಲಿ ಮುಂದೆ ಬರ್ತೀರಾ. ನೀವು ನಮಗೆ ತಂದೆ ತಾಯಿಗಳಿಗೆ ನೀವೇನೂ ಕೊಡೋದು ಬೇಡ. ನಿಮ್ಮ ಯಾವ ತಂದೆ ತಾಯಿಗಳು ನಿಮ್ಮಲ್ಲಿ ಏನೂ ಆಸೆ ಪಡುವವರಿಲ್ಲ. ಯಾವ ತಂದೆ ತಾಯಿಗಳು ನಿಮ್ಮ ಹತ್ರ ಏನೂ ಕೇಳೋದಿಲ್ಲ. ನಮ್ಮ ತಂದೆ ನಾವು ಯಾವತ್ತು ಹಿಂದಿಂದ ನಿಲ್ತೇವೆ. ಯಾಕಂತ ಹೇಳಿದ್ರೆ ನಿಮ್ಮ ಮುಂದೆ ಕಳಿಸುವಂಥ, ನೀವು ಜೀವನದಲ್ಲಿ ಮುಂದೆ ಬರಬೇಕಂತೇಳಿ. ಪ್ರತಿ ಬಾರಿ ನಿಮ್ಮ ಹಿಂದೆ, ಇವತ್ತು ನಾವು ನಿಂತ ನಿಮ್ಮ ಹಿಂದೆ. ಯಾಕಂತ ಹೇಳಿದ್ರೆ ನೀವು ಮುಂದೆ ಇರಬೇಕು, ನಾವು ಹಿಂದೆ ಬರಬೇಕು. ನಮ್ಮ ಹಿಂದೆ ಇದ್ದವರು ಶಿಕ್ಷಕರು, ಅವರು ಕೂಡ ನಿಮ್ಮನ್ನು ಬೆಳೆಸೋದಷ್ಟೇ. ಯಾವ ಶಿಕ್ಷಕನು ಯೋಚನೆ ಮಾಡೋದು ಅಂತ ಹೇಳಿದರೆ, ನನ್ನ ಸ್ಟೂಡೆಂಟ್ ನನಗೆ ದೊಡ್ಡದಾಗಿ ಬೆಳಿಬೇಕು. ಇವತ್ತು ನನಗೆ ಸಂತೋಷ, ಮತ್ತೊಂದು ಸಂತೋಷ ಅಂತ ಹೇಳಿದರೆ, ಕೇವಲ ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ 98%, 99%, 100% ತಗೊಂಡು ಅವರು ಖಾಲಿ ಡಾಕ್ಟ್ರು, ಇಂಜಿನಿಯರ್ಗಳು ಮಾತ್ರ ಆಗ್ತದೆ. ಇವತ್ತೆಲ್ಲರ ಇದನ್ನು ನೋಡಿದೆ, ಪ್ರತಿಯೊಬ್ಬ ಮಾಮೂಲಿ ಒಬ್ಬ ಪದವಿಯಿಂದ ಹಿಡಿದು ಡಿಗ್ರಿ, ಇಂಜಿನಿಯರ್, ಡಾಕ್ಟರ್ ಆಗುವವರೆಗೆ ಬಂದು ಕೂತ್ಕೊಂಡ್ರು. ಇಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಈ ಶಾಲೆಯ ಮಕ್ಕಳು ಇದ್ದಾರೆ. ಬೇರೆ ಯಾವ ಶಾಲೆ ನೋಡಿದ್ರೆ ಅಲ್ಲಿ ನಿಮಗೆ ಆ ಮಕ್ಕಳು ಸಿಗುವುದಿಲ್ಲ. ಕೇವಲ 1-2 ಇದರಲ್ಲಿ ಮೇಲೆ ಹೋಗಿರ್ಬೋದು. ಆದರೆ ಇಲ್ಲಿ ನಾನು ಹೇಳಿದ ಹೋಮಿಯೋಪತಿಯನ್ನು ಕಲಿಯುವವರು ಸಮೇತ ಇಲ್ಲಿದ್ದಾರೆ. ನಾನು ಅಬ್ಸರ್ವ್ ಮಾಡಿ ಎಲ್ಲರನ್ನು ಕರೆಯುವಾಗ ಯಾವುದಲ್ಲಿ ಕಲಿತಾ ಇದ್ದಾರೆ, ಏನು ಕಲಿತಾ ಇದ್ದಾರೆ ಅಂತೇಳಿ. ಅದೇ ಆ ಒಂದು ಶಿಕ್ಷಣ ಕೊಡುವಂಥದ್ದು KMES ಅಲ್ಲಿ. ಎಲ್ಲರೂ ಹೇಳುವಾಗ KMES ಅಲ್ಲಿ ನಾನು ಯಾವತ್ತು ನೋಡೋದು ಏನಂತ ಹೇಳಿದರೆ, ನಿಮ್ಮ ಸ್ಟೂಡೆಂಟ್ಸ್ಗಳಿಗೆ, ಟೀಚರ್ಗಳು ಹೇಗಿದ್ದಾರೆ, ನನ್ನ ಸ್ವಂತ ತಂದೆ ತಾಯಿಗಳಾಗಿ ನೋಡ್ತಾ ಇದ್ದಾರೆ. ಅದು ನಮಗೆ ಸಂತೋಷ. ನಾನೊಂದು PUCಯ ಒಂದು ಇದಕ್ಕೆ ನಾನು ಕರೆದು ಮಾರ್ಕ್ಸ್ ಕಾರ್ಡ್ ನೋಡಲಿಕ್ಕೆ ಕರೆದ್ರು. ಆಗ ಕೆಲವು ಮಕ್ಕಳದ್ದು ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಇತ್ತು, ನನ್ನ ಮಗಳದ್ದು ಸಹ ಕಮ್ಮಿ ಇತ್ತು. ಆಗ ನಾನು ಶ್ರೀಮತಿ ಮೇಡಮ್ ಹೇಳ್ತಾ ಇರೋದನ್ನು ಕೇಳಿದೆ. ಕೆಲವು ಹುಡುಗರು ಲೈನಲ್ಲಿ ನಿಲ್ಲಿಸಿಕೊಂಡಿದ್ದು, ನಿಮ್ಮ ಪೇರೆಂಟ್ಸ್ ಬರಲಿಲ್ಲ ಅಂತೇಳಿ ನಿಲ್ಲಿ ಅಂತೇಳಿ. ಕೆಲವರು ಚೇಷ್ಟೆ ಮಾಡ್ತಾಯಿದ್ರು. ಆ ಚೇಷ್ಟೆ ಮಾಡೋ ಮಕ್ಕಳನ್ನು ಸಹ ಇಲ್ಲಿ ನಾನು ಇವತ್ತು ನೋಡಿದೆ. ಆ ಚೇಷ್ಟೆ ಮಾಡೋ ಮಕ್ಕಳು ಅವತ್ತು ಹೇಳಿದರು, ನಿನ್ನ ಅಪ್ಪ ಬಂದರು ಮಾರ ಅಂತ ತಮಾಷೆ ಮಾಡಿದವರಿದ್ದಾರೆ ನನ್ನ ಮಗಳಿಗೆ.
ನಿನ್ನ ಬಂದು ಇನ್ನು ಬಿಗಿತಾರೆ ಸ್ಟಾರ್ಟ್ ಮಾಡ್ತಾರೆ ಅಂತೇಳಿ. ಆದರೆ ನನಗೆ ಸಂತೋಷ ಆದದ್ದು ಅಂತ ಕೂಡ ಆ ಟೀಚರ್ ಅವರ ಆರೋಗ್ಯ ಸರಿ ಇಲ್ಲದಿದ್ದು, ಅವರಿಗೆ ಮನೆಯಲ್ಲಿ ತುಂಬ ಕೆಲಸ ಇದ್ದು, ಮನೆ ಎಲ್ಲ ಕೆಲಸಗಳು ಮಾಡಿ ತಂದು ಎಲ್ಲ ಬಂದು ಇಲ್ಲಿ ಬಂದು ನಿಮ್ಮ ಚೇಷ್ಟೆ ಮಾಡೋ ಹುಡುಗರನ್ನು ಇವತ್ತು ಕೂತ್ಕೊಳಿಸಿದ್ರಲ್ಲ ಇದು, ಅದು ನಿಜವಾದ ಟೀಚರ್ಸ್, ಅದು ನಿಜವಾದ ಶಿಕ್ಷಣ ಸಂಸ್ಥೆ. ಕೇವಲ 100% ಇಟ್ಕೊಂಡು 95% ರಿಸಲ್ಟ್ ತರೋದಲ್ಲ. ನಾನು 35-40% ಅವ್ರ ತಂದು ಇವತ್ತು 85% ತೆಗಿಸಿರಲ್ಲ, ಅದು ನಿಜವಾದ ಶಿಕ್ಷಣ ಸಂಸ್ಥೆ. ನಮಗೆ ಹೆಮ್ಮೆ ಆಗ್ತಾ ಇದೆ. ಯಾಕಂದರೆ ನಾನು ಯಾವತ್ತು ಹೇಳೋದು, ಇವತ್ತು ನೋಡಿ ಬೋರ್ಡ್ ಸ್ಕೂಲಲ್ಲಿ ಹೋಗಿ ನೋಡಿ, ಸರ್ಕಾರಿ ಶಾಲೆ, ಬಡವರು ಇರೋದು ಯಾರೂ ಇಲ್ಲ, ಲೆಕ್ಚರ್ಸ್ ಕರೆಕ್ಟ್ ಇಲ್ಲ, ಅದು ಅಲ್ಲಿ 100% ರಿಸಲ್ಟ್. ಲಕ್ಷಾಂತರ ರೂಪಾಯಿ ನೀವು ಕೊಟ್ಟು ನಿಮ್ಮ ಮಕ್ಕಳನ್ನು ಅಲ್ಲಿ ಒಳ್ಳೇದಾಗ್ತದೆ ಅಂತ ಕಲಿಸ್ತೀರಲ್ಲ, ಅವತ್ತು ಅಲ್ಲಿ ಬರುವಂಥ ರಿಸಲ್ಟ್ ಏನು ಗೊತ್ತಾ? ನಿಮ್ಮ 100% ಮಕ್ಕಳಿಗೆ ಬರೋದು 95-96%, ಎಲ್ಲೂ 100% ಭಾರಿ ಕಮ್ಮಿ. ಯಾಕಂತ ಹೇಳಿದ್ರೆ ನಿಮ್ಮ ಬ್ರೈನನ್ನು ಅವ್ರು ಪರ್ಚೇಸ್ ಮಾಡಿರೋದು ಬಿಟ್ಟರೆ ಮತ್ತೇನು ಮಾಡೋದು. ಮೊನ್ನೆ ಆಳ್ವಾಸಿಗೆ ಹೋದೆ, ಅಲ್ಲಿ ಮಕ್ಕಳು ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಪೋಷಕರು ಒಳ್ಳೆಯವರು ಇದ್ದಾರೆ, ಕೆಟ್ಟವರಿದ್ದಾರೆ. ಅಲ್ಲಿ ನಮಗೆ ಪೇರೆಂಟ್ಸ್, ನಾನು ಹೇಳ್ತಾ ಇದ್ದೆ ಅಪ್ಪಂದಿರಿಗೆ ಕ್ಲಾಸ್ ಸ್ಟಾರ್ಟ್ ಆಯ್ತು ಅಂತೇಳಿ, ನಮ್ಮನ್ನು ಕೂತ್ಕೊಂಡು ಹೇಳ್ತಾ ಇದ್ದಾರೆ. ನಾನು ಒಂದು ಹೆಂಗಸನ್ನು ನೋಡ್ತಾ ಇದ್ದೇನೆ, ಅವರು ಆ ಮಗುವಿಗೆ ಎಷ್ಟು ಇದು ಮಾಡಿ ಟಾರ್ಚರ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೇಳು ಅವ್ರು ಹೇಳಿದ್ದು ಕೇಳು. ಇದಲ್ಲ ರೀ ನಮ್ಮ ಮಕ್ಕಳಿಗೆ ಕಲಿಸುವ ಸಂಸ್ಕಾರ. ನಮ್ಮ ಮಕ್ಕಳಿಗೆ ನಮಗೆ ಹೇಗೂ ನಮ್ಮ ಮಕ್ಕಳ ವಿಶ್ವಾಸ ಉಂಟಾ, ಆ ವಿಶ್ವಾಸ ಉಳಿಸಲಿಕ್ಕೆ ಅವರಿಗೆ ಕಲಿಸ್ಬೇಕು ನಾವು. ಅದು ಬಿಟ್ಟು ಯಾರೋ ಏನು ಹೇಳ್ತಾರಂತ ಹೇಳಿ ನಾವು ಮಾಡೋದಲ್ಲ. ನಮ್ಮ ಮಕ್ಕಳಿಗೆ ನಮಗೆ ಅವರ ಮೇಲೆ ವಿಶ್ವಾಸ ಇದೆ, ನಮಗೆ ನಾವು ಕಲಿಸೋ ಟೀಚರ್ ಮೇಲೆ ವಿಶ್ವಾಸ ಇದೆ. ಅವರಿಬ್ಬರನ್ನು ಬಿಟ್ಟರೆ ಅವರು ಒಳ್ಳೆಯದಾಗಿ ಮಾಡಿದರೆ ನಾವು ಖಂಡಿತ ನಮ್ಮ ಮಕ್ಕಳು ತಪ್ಪು ಮಾಡಿದಾಗ ಟೀಚರ್ ಏನು ಹೇಳಿದ್ರು ಅಂತೇಳಿ ಟೀಚರ್ಗೆ ಬಂದು ಬೈಯೋದಲ್ಲ. ನಾವು ಅವರನ್ನು ಎಂಥ ತಪ್ಪು ಮಾಡಿದ ಅವರದ್ದು ಕೇಳಿ ಅದನ್ನು ಸರಿಪಡಿಸೋದು ಹೇಗೆ ಅಂತ ನಾವು ಟೀಚರ್ಗಳು ಒಟ್ಟು ಕೂತ್ಕೊಂಡು ಮಾತಾಡಬೇಕು. ನಾನು ಬಂದು ಕೇಳಿದ ನನ್ನ ಮಗಳು ಈಗ ಹಿಂದೆ ಇದ್ದಾಳೆ ಮೇಡಮ್, ಏನು ಮಾಡೋದು ಅಂತ ಕೇಳುವಾಗ, ಸರ್ ನೀವು ಟೆನ್ಷನ್ ಮಾಡಿಬಿಡಿ ಸರ್, ನಿಮ್ಮ ಮಗಳು ಹುಷಾರಿದ್ದಾಳೆ, ಏನು ಅವಳಿಗೆ ಆರೋಗ್ಯ ಸಮಸ್ಯೆ ಇರ್ಬೋದು, ಅಲ್ಲ ಏನಾದರೂ ಅರ್ಥ ಆಗಿಲ್ಲ ಮತ್ತೆ ಕೇಳಿ ನಾವು ಹೇಳಿಕೊಡ್ತೇವೆ. ನೀವು ಯಾವಾಗ ಬೇಕಾದರೂ ಫೋನ್ ಮಾಡಲಿ, ನಮಗೆ ಹೇಳಿಕೊಡ್ತೇವೆ, ನಾವು ಪ್ರತಿಯೊಂದನ್ನು ಹೇಳಿಕೊಡ್ತೇವೆ. ನಿಮ್ಮನ್ನು ನಾನು ಹೇಳೋದು, ಬ್ರೈನನ್ನು ನಿಮ್ಮನ್ನು ಪರ್ಚೇಸ್ ಮಾಡೋರಿಗೆ ಹೋಗಬೇಡಿ. ನೀವು ನಿಮ್ಮ ಬ್ರೈನನ್ನು ಒಳ್ಳೆ ಕ್ಲೀನ್ ಮಾಡಿ ಏನು ಒಳ್ಳೆ ನಿಮ್ಗೆ ಕಲಿಸ್ತಾರೆ ಅಂಥ ಕಾಲೇಜ್ಗಳಿಗೆ ಹೋಗಿ. ಅಂಥ ಕಾಲೇಜಲ್ಲಿ ಇದು ಸಹ ನಾನು ನೋಡಿದಂಥ ನಾನು ಯಾಕೆ ಹೇಳ್ತಾ ಇದ್ದೆ, ನಾನು ಪತ್ರಕರ್ತ ಅಂತ ಹೇಳಿದರೆ ಎಲ್ಲರನ್ನು ನಾವು ಡೌಟಲ್ಲೇ ನೋಡೋದು. ನಾವು ಯಾವತ್ತು ಒಳ್ಳೆಯದನ್ನು ಕಮಲಾಕ್ಷ ಕಾಮತ್ ಹೇಳಿದಂಥ ಒಳ್ಳೆಯದನ್ನು ನಾವು ಅರ್ಥ ಮಾಡ್ಕೊಳ್ಳೋದಲ್ಲ. ಕಮಲಾಕ್ಷ ಕಾಮತ್ ಏನೋ ತಪ್ಪು ಮಾತಾಡ್ತಾರಂತ ಹುಡುಕುವಂಥ ನಮ್ಮ ವರ್ಗ ನಾವು ಪತ್ರಕರ್ತರು. ಯಾರು ರಾಜಕಾರಣಿಗಳು ಬಂದರೆ ಏನು ಅವ್ರು ಮಾತಾಡ್ತಾರಲ್ಲಿ ಏನು ತಪ್ಪು ಸಿಗ್ತಾರಂತ ನಾವು ಹುಡುಕುವವರು ನಮ್ಮ ವರ್ಗ. ಆದರೆ ನಾವೇ ಇದಕ್ಕೆ ಒಂದು ಶಾಬಾಷ್ಗಿರಿ ಕೊಡ್ತೇವೆ ಅಂತ ಹೇಳಿದರೆ ನೀವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಮಕ್ಕಳು ಕಲಿಯುವಂಥ ಶಾಲೆ ಮತ್ತು ನಿಮ್ಮ ಮಕ್ಕಳು ಒಳ್ಳೆಯದಾಗ್ತಾರಂತಾದರೆ ಖಂಡಿತವಾಗಿ ಇಲ್ಲಿ ಕಳಿಸಿ. ಇನ್ನು ಮುಂದಕ್ಕೆ ಎಲ್ಲದರಲ್ಲೂ ನಾನು ಅವರಿಗೆ, ನಮ್ಮ ಟೀಚರ್ಗಳಿಗೆ, ಮ್ಯಾನೇಜ್ಮೆಂಟಿಗೆ, ಹಾಗೆ ನೀವು ಮತ್ತೊಂದು ನನಗೆ ಹೇಳಲಿಕ್ಕೆ ಎಲ್ಲರಿಗೂ ನಾನು ಶುಭಾಶಯ ಕೊಡಲಿ. ಮತ್ತೊಂದು ಹೇಳಲಿಕ್ಕಿದ್ದಂತೂ, ನಾನು 19 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೇನೆ. 19 ವರ್ಷದಿಂದ ನನ್ನ ಮಕ್ಕಳ ಎಜುಕೇಷನ್ಗೆ. ಅದಕ್ಕಿಂತ ಮುಂಚೆ ನಾನು ನಮ್ಮ ಅಧ್ಯಕ್ಷರೊಟ್ಟಿಗೆ ನಾನು ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದೇನೆ, ಜಮಾತಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿದ್ದೆ, ಎಲ್ಲ ಆಗಿದ್ದೇನೆ. ಆದರೆ ಇವತ್ತು ನನಗೆ ಖುಷಿಯಾದದ್ದು, ಇವತ್ತಿನ ಒಂದು ಮೋಟಿವೇಶನ್ ಸ್ಪೀಚ್ ಏನು ಕೊಡಿಸಿದ್ರಿ, ಇಂಥ ಸ್ಪೀಚ್ಗಳು ಪ್ರತಿ ಬಾರಿಯೂ ನಿಮ್ಮ ಕಾಲೇಜ್ಗಳಲ್ಲಿ ನಡಿಬೇಕು. ಯಾಕಂದರೆ ಇವತ್ತು ಈ ಮಕ್ಕಳಿಗೆ ಹೊರಗೋಗುವ ಮಕ್ಕಳಿಗೆ ಸಿಕ್ಕಿತು, ಆದರೆ ಹಿಂದಿಂದ ಕೂತ್ಕೊಂಡು ಕೇಳಿದ್ರಲ್ಲ, ಆ ಮಕ್ಕಳಿಗೆ ಇಂಥ ಮೋಟಿವೇಶನ್ ಸ್ಪೀಚ್ಗಳು ಸಿಕ್ಕಿದೆ. ಖಂಡಿತವಾಗಿ ನೀವು 100ರಲ್ಲಿ 100 ಜನನೂ ನಾಳ್ದು ಇಲ್ಲಿ ಬಂದು ಸನ್ಮಾನವನ್ನು ಮುಂದಿನ ವರ್ಷ ತಗೊಳ್ತಾರೆ ಖಂಡಿತ. ಯಾಕಂತ ಹೇಳಿದ್ರೆ ಜೀವನ ಎಂದರೆ ಏನು, ಬದುಕು ಅನ್ನೋದೇನು, ತಂದೆ ತಾಯಿ ಅಂದರೆ ಏನು, ಶಿಕ್ಷಕರಂದರೆ ಏನು, ಸಮಾಜ ಅಂತಾರೆ ಏನು, ನಾವು ಹೇಗೆ ಬದುಕಬೇಕಂತೇಳಿ ಕೇವಲ ಒಂದು 10-20 ನಿಮಿಷದಲ್ಲಿ ಹೇಳಿದ್ರಲ್ಲ ಸರ್, ಅದು ಎಲ್ಲೂ ನಿಮಗೆ ಸಿಗೋದಿಲ್ಲ. ಎಲ್ಲ ಕಡೆಯಲ್ಲಿ ನಿಮ್ಮನ್ನು ಹೊಗಳಿಕೆ ಸಿಗ್ಬೋದು, ನಿಮ್ಮ ತೆಗಳಿಕೆ ಸಿಗ್ಬೋದು, ನಿಮ್ಮನ್ನು ಅಟ್ಟಕ್ಕೇರಿಸೋದು ಸಿಗ್ಬೋದು. ಆದರೆ ಲಾಸ್ಟ್ಗೆ ಅಟ್ಟಕ್ಕೇರಿಸಿ ನಿಮ್ಮನ್ನು ಚಟ್ಟಕ್ಕೇರಿಸ್ತಾರೆ ಬಿಟ್ಟರೆ ಯಾರು ನಿಮ್ಮ ಬದುಕುವನ್ನು ಕಲಿಸೋದಿಲ್ಲ. ಅಂಥ ವ್ಯಕ್ತಿ ನಿಮ್ಮ ಮುಂದೆ ಇದ್ದಾರೆ. ಅವರ ಬಗ್ಗೆ ನಾನು ಒಂದೆರಡು ವಿಷಯ ಹೇಳ್ತೇನೆ. ಎಲ್ಲರೂ ನಾವು ಮಾಡ್ತಾ ಇರೋದು ಯಾಕೆ ಅಂತ ಹೇಳಿದೆ, ನಾವು ಒಳ್ಳೆಯದಾಗಬೇಕು, ನಮ್ಮ ಮಕ್ಕಳು ಒಳ್ಳೆಯದಾಗಬೇಕು, ನಮ್ಮ ನಂತರ ನನ್ನ ಮಕ್ಕಳಿಗೆ ಏನಾದ್ರು ಉಳಿಸ್ಕೋಬೇಕು, ಅವರಿಗೇನಾದ್ರು ಬೇಕು ಅಂತೇಳಿ. ಇಲ್ಲಿ ಕೂತ್ಕೊಂಡಿರೋ ವ್ಯಕ್ತಿ ತಾನು ಸಾಯೋದಕ್ಕಿಂತ ಮುಂಚೆ ತನಗೆ ಏನು ನಾನು ದುಡ್ದಿದ್ದೇನೆ ನಿಷ್ಠಾವಂತ, ಅವ್ರು ಹೇಳಿದ ಎಲ್ಲ ಇದನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ದುಡ್ದದನ್ನು ನಾನು ಸಾಯದ ಮುಂಚೆ ನಾನು ಕೊಟ್ಟು ಖಾಲಿ ಮಾಡಬೇಕಂತೇಳಿ ಇರುವಂಥ ಒಂದು ವ್ಯಕ್ತಿ ಇದ್ದರೆ ಅದು ಕಮಲಾಕ್ಷ ಕಾಮತ್. ನಾನು ನೋಡಿದಂಥ ನನ್ನ ಜೀವನದಲ್ಲಿ ನೋಡಿದ ಒಂದೇ ಒಂದು ವ್ಯಕ್ತಿ, ಎಲ್ಲ ಕೊಟ್ಟು ನಾನು ಈ ಲೋಕ ಬಿಟ್ಟು ಹೋಗುವಾಗ ನನ್ನ ವೈರಿಗಳು ಕಣ್ಣೀರು ಹಾಕಬೇಕಂತ ಹೇಳುವಂಥ ಒಂದು ವ್ಯಕ್ತಿ ಇದ್ದರೆ ಅದು ಕಮಲಾಕ್ಷ ಕಾಮತ್. ಅವರು ನಿಮ್ಮ ಮುಂದೆ, ನಿಮ್ಮ ಮಕ್ಕಳೇ, ನಿಮ್ಮ ಮಕ್ಕಳಿಗೂ ಮತ್ತು ಪೋಷಕರಿಗೆ ಇಂಥ ಒಂದು ವ್ಯಕ್ತಿತ್ವದ ವ್ಯಕ್ತಿ ನಿಮಗೆ ಕಾಣಲಿಕ್ಕೆ ಸಿಗಲಿಕ್ಕಿಲ್ಲ. ಹಾಗೆ ಇವತ್ತು ಸಿಕ್ಕಿದ್ದಾರೆ ಅಂತೇಳಿ ನಿಮ್ಮ ಭಾಗ್ಯ ಅಂತ ಎಣಿಸ್ಕೊಳ್ಳಿ.
ನನಗೂ ಒಂದು ಸಂತೋಷದ ಅವರೊಟ್ಟಿಗೆ ಒಡನಾಟದೊಟ್ಟಿಗೆ ನಾನು ಯಾವತ್ತು ಹೇಳೋದು ಯಾವತ್ತ ಕೇಳಿದ ಒಂದಿನ, ಯಾಕೆ ನೀವು ಎಲ್ಲ ಈಗೆಲ್ಲ ದಾನ ಮಾಡ್ತಾಯಿದ್ದೀರಿ, ಪ್ರತಿಯೊಂದು ಮಾಡ್ತಾಯಿದ್ದೀರಿ ಎಲ್ಲ ನಾವು ಏನು ದುಡಿದಿದ್ದೇವೆ ಅವರಿಗೆ ಅದನ್ನು ನಾನು ಏನು ಹೋಗ್ತೇವೆ ಇಲ್ಲಿಂದ ಮುಂಚೆ ಅದನ್ನೆಲ್ಲ ಖಾಲಿ ಮಾಡಿ ಹೋಗಬೇಕು, ಖಾಲಿ ಮಾಡಿ ಹೋಗಬೇಕು. ಅವ್ರು ಕೊಡ್ತಾ ಇರೋದೆಲ್ಲ ಕೊಡ್ತಾ ಇದ್ದಾರೆ. ನಾನು ಕೇಳುತ್ತೇವೆ ಇಷ್ಟೆಲ್ಲ ಕೊಡ್ತಾ ಇದ್ದೀರಲ್ಲ ಸರ್, ಯಾರು ಕೊಡುವವರಿಲ್ಲ. ಆದರೆ ಕೆಲವೊಮ್ಮೆ ಯಾರಿಗೆ ಅಗತ್ಯ ಉಂಟು ಅವರಿಗೂ ಕೊಡ್ತಾರೆ, ಯಾರು ಅಗತ್ಯ ಇಲ್ಲದವರು ಅಗತ್ಯ ಉಂಟಂತ ತೋರಿಸಿ ಅವ್ರು ತಗೊಂಡವರು ಇದ್ದಾರೆ. ಆದರೆ ಅವರು ಕೊಡುವಂಥದ್ದು ಪ್ರತಿಯೊಂದು ಶಿಕ್ಷಣ ಸಂಸ್ಥೆಗಳಿಗೆ, ವಿದ್ಯಾರ್ಥಿಗಳಿಗೆ, ಮತ್ತೊಬ್ಬರಿಗೆ, ಇನ್ನೊಬ್ಬರಿಗೆ, ರೋಗಿಗಳಿಗೆ, ಕೆಲವೊಂದು ಮನೆಗಳು ಇವತ್ತು ಅವರ ಹೆಸರಲ್ಲಿ ನಡೀತಾ ಇದೆ. ಇಂಥ ವ್ಯಕ್ತಿಗಳು ನೀವಾಗಿ ನಾನು ನನ್ನ ಮಗಳನ್ನು CA ಕಲಿಸುವುದಕ್ಕೆ ಉದ್ದೇಶ ಅಂತೇಳಿ ಒಂದು ಪ್ರೇರೇಪಣೆ ಅವರೇ. ಕಮಲಾಕ್ಷ್ ಕಾಮತ್ CA, ನನ್ನ ಮಗಳು ಐಫುನ್ ಫಾತಿಮಾ ಅವಳು CA ಅಂತ ಆಗಬೇಕಂತೇಳಿ ಅವರೊಂದು ಇದಕ್ಕಾಗಿ ನಾನು ಮಾಡ್ತಾ ಇರೋದು. ನನ್ನ ಮಗಳು ಮತ್ತೊಬ್ಬಳು ಮಗಳು ನಿನ್ನೆ ಅವಳ ರಿಸಲ್ಟ್ ಬಂತು. ಅವಳು ಇಲ್ಲಿ ಕಲಿತು ಈ ಇನ್ಸ್ಟಿಟ್ಯೂಟ್ ಕಲಿತು MBA ಅನ್ನು ಪಾಸ್ ಮಾಡಿದ್ಲು ನಿನ್ನೆಯ ದಿನ. ನನಗೆ ಅದು ಒಂದು ಸಂತೋಷದ ವಿಚಾರ. ನಾನು ಅವಳು ಎನಿಸಿದ್ದೆ ಅವಳು ಏನಾದ್ರು ಡಿಗ್ರಿ ಮಾಡ್ಯಾಳ, ಏನಾದರೂ ಮಾಡೋಕ್ಕೆ ಅವಳು ಸ್ವಲ್ಪ ಉದಾಸೀನದ ಇದ್ದಾಗ ಇರ್ತಾಳೆ ಯಾವತ್ತು ನೋಡಿದರೆ. ನನಗೆ ಟೀಚರ್ಗಳು ಹೇಳ್ತಾ ಇದ್ದೆ ಅವಳು ಹುಷಾರಿದ್ದಾಳೆ, ಅವಳು ಹುಷಾರು, ನನಗೆ ಡೌಟ್ ಆಗ್ತಾಯಿತ್ತು. ಆದರೆ ಅವಳು MBA ಅವಳೇ ಚಾಯ್ಸ್ ಮಾಡಿ ನನಗೆ MBA ಆಗಬೇಕಂತೇಳಿ ಡಿಗ್ರಿ ಆದ ಕೂಡಲೇ ಏನು ನನಗೊಂದು ಇದಿತ್ತು, ಏನನ್ನು ಮದುವೆ ಮಾಡಿಸ್ಬೇಕಲ್ಲ ಬೇಗನೆ, ನಮ್ಮದಲ್ಲಿ ಬೇಗ ಮದುವೆ ಆಗುವ ಒಂದು 20 ವರ್ಷ ಆದ ಕೂಡ ನಮಗೆ ಇಷ್ಟು ಲೇಟ್ ಆಗೋದು, ಒಂದು 22 ವರ್ಷ ನನ್ನ ಮಗಳಿಗೆ ಆಗುವ ಇಷ್ಟು ಲೇಟ್ ಆಗೋದು ನಮ್ಮ ಭಾರಿ ಕಮ್ಮಿ ನಮ್ಮದಲ್ಲಿ. ನಾನು ಎಣಿಸಿದೆ 2 ವರ್ಷ ಮುಂದೆ ಹೋದರೆ ಸ್ವಲ್ಪ ನನಗೂ ಒಳ್ಳೆಯದಾಗ್ತದೆ ಹಾಗೆ ನೆನೆಸಿದೆ. ಆದರೆ ನಮ್ಮ ಮಕ್ಕಳು ಏನು ಸಾಧನೆ ಮಾಡಿದ್ದಾರೆ ಇವತ್ತು, ನಮ್ಗೆ ಆ ಸಾಧನೆಯೇ ನಮಗೆ ಇವತ್ತು. ನಾನು ನನ್ನ ಅಲ್ಲಿ ಫೋಟೋ ಫಸ್ಟ್ ನನ್ನ ಸ್ಟೇಟಸ್ಗೆ ಹಾಕಿ, ನಾನು ಯಾವುದು ಸ್ಟೇಟಸ್ ಇಟ್ಕೊಳ್ಳೋದಿಲ್ಲ ಯಾವತ್ತು. ನನ್ನ ಮಗಳ ಒಟ್ಟಿಗೆ ಆದ ಸನ್ಮಾನ ನಾನು ಸ್ಟೇಟಸ್ ಹಾಕಿದೆ, ಯಾಕಂತ ಹೇಳಿದೆ ನನ್ನ ಮಗಳು ಸಾಧನೆ ಮಾಡಿದ್ದಾಳೆ. ಹಾಗೆ ಎಲ್ಲ ಸಾಧಕರು ನಾನು ಫೋಟೋ ತೆಗೊಂಡೆ. ಯಾಕಂತ ಹೇಳಿದ್ರೆ ಯಾರೇ ಆಗಲಿ ಸಾಧನೆ ಮಾಡಿದ್ದಾರೆ, ಆ ಸಾಧನೆಗೆ ನಾವು ಅವರಿಗೆ ಗೌರವಿಸಬೇಕು. ಆ ಸಾಧಕರು ಕೇವಲ ಅವರು ಮಾತ್ರ ಅಲ್ಲ, ನೀವು ಕೂಡ ಆಗಿ ಈ ಸಾಧನೆಯ ಹಿಂದೆ ಇರುವಂಥ ಕಾಣದ ಕೈಗಳಿವೆ, ಅವರನ್ನು ಯಾವತ್ತೂ ಮರಿಬೇಡಿ. ತಂದೆ ತಾಯಿ ಆಗಲಿ, ಶಿಕ್ಷಕರಾಗಲಿ, ಮ್ಯಾನೇಜ್ಮೆಂಟ್ನವರಾಗಲಿ, ನಿಮ್ಗೆ ಯಾವತ್ತಾದ್ರು ಏನಾದರೂ ಹೇಳಿದರೆ, ನಿಮ್ಮನ್ನು ಏನಾದರೂ ಸ್ವಲ್ಪ ಎದುರಿಸಿದರೆ, ಬೆದರಿಸಿದರೆ, ಅಲ್ಲ ಏನಾದರೂ ಬುದ್ಧಿವಾದ ಹೇಳಿದರೆ ಅದು ಅವರಿಗೋಸ್ಕರ ಅಲ್ಲ, ನಿಮಗೋಸ್ಕರ, ನಿಮ್ಮ ಒಳ್ಳೆಯದಕ್ಕಾಗಿ ಅಂತ ಹೇಳ್ತಾ, ನೀವು ಜೀವನದಲ್ಲಿ ಕಮಲಾಕ್ಷ್ ಕಾಮತ್ ಹೇಳಿದಂಥ ಪ್ರತಿಯೊಂದು ಪಾಯಿಂಟನ್ನು ಅಳವಡಿಸಿದರೆ ನೀವು ಖಂಡಿತವಾಗಿಯೂ ಒಬ್ಬ ಸಚ್ಚಾರಿತ ವ್ಯಕ್ತಿಗಳಲ್ಲ, ಸಂತರಾಗ್ತೀರಿ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ವಂದಿಸ್ತಾ ಈ ಸಂಸ್ಥೆಗೆ ಮತ್ತೊಮ್ಮೆ ವಂದಿಸ್ತೇನೆ. ಧನ್ಯವಾದಗಳು. ಅದೇ ನನ್ನ ಕೊನೆಯ ಇವತ್ತು ಈ ಕಾಲೇಜಿನಲ್ಲಿ ನನ್ನ ಮಕ್ಕಳು ಹೊರಗಿದ್ದಾರೆ, ನನಗೆ ಯಾವತ್ತು ಸ್ಟೇಜ್ ಕೊಡ್ತಾಯಿದ್ರು, ಇವತ್ತು ಸ್ಟೇಜ್ ಕೊಡುವಾಗ ಸನ್ಮಾನ ಮಾಡಿ ಕೊಟ್ಟರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು.